ಎಂತ ಫೇಟ್ ಗ್ಯಾರಿ ನಿಂದು. ನಿನ್ನ ಹೆಂಡತಿಯಿಂದನೇ ನಿನ್ನ ಎದುರಾಳಿಗಳಿಗೆ ಲಾಭ ಆಗ್ತಿದೆ. ಅಂಡ್ ಎಂತ ಬುದ್ಧಿವಂತಿಕೆ ನೋಡು, ನಿನ್ನನ್ನು ಸೋಲ್ಸಕ್ಕೆ ನಿನ್ನ ಹೆಂಡತಿನೇ ಅವನಿಗೆ ಸಾಥ್ ಕೊಡ್ತಾ ಇದ್ದಾಳೆ. ಒಟ್ನಲ್ಲಿ ಅವಳನ್ನ ಅವನು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾನೆ. ಶನಯ ಪ್ಲೀಸ್, ಯೂಸ್ ಮಾಡ್ಕೋತಿದ್ದ ಅಂತೆಲ್ಲ ಮಾತಾಡಬೇಡ, ಅಂತ ಪದಗಳೆಲ್ಲ ಬಳಸ್ಬೇಡ ಪ್ಲೀಸ್. ಬೇಕಿದ್ರೆ ಅವಳ ಟ್ಯಾಲೆಂಟ್ನ ಯೂಸ್ ಮಾಡ್ಕೋತೀರ ಅಂತ ಬೇಕಾದ್ರೆ ಹೇಳ್ಕೊ, ಅವಳನ್ನಲ್ಲ. ಆಯ್ತು ಬಿಡಪ್ಪ, ಅವಳೇ ಬೇರೆ, ಅವಳಲ್ಲಿರೋ ಟ್ಯಾಲೆಂಟೇ ಬೇರೆ. ಸಮಾಧಾನನ? ಅವಳ ಬಗ್ಗೆ ಫೀಲ್ ಇಲ್ಲ ಅಂತ ಹೇಳ್ತೀಯಾ, ಅವಳ ಬಗ್ಗೆ ಏನಾದ್ರೂ ಹೇಳಿದ್ರೆ ಪರ್ಸನಲ್ ಆಗಿ ತಗೊಂತೀಯಾ. ಪರ್ಸ್ನಲ್ ಆಗಿ ಏನು ನಾನು ತಗೋತಾ ಇಲ್ಲ. ಅವಳ ಬಗ್ಗೆ ಅಂತಲ್ಲ, ಯಾವ ಹೆಣ್ಣು ಬಗ್ಗೆನೂ ನಾವು ತಪ್ಪಾಗಿ ಮಾತಾಡಬಾರ್ದು. ಇಟ್ಸ್ ನಾಟ್ ಕರೆಕ್ಟ್. ಅಬ್ಬಾ, ಆಯ್ತು ಬಿಡಪ್ಪ. ಮೋಸ್ಟ್ಲಿ ನಿನ್ನಷ್ಟು ಒಳ್ಳೆತನ ನನ್ನಲ್ಲಿ ಇಲ್ಲ ಅನ್ಸುತ್ತೆ, ಬಟ್ ನಿನ್ಕಿಂತ ಒಳ್ಳೆ ಐಡಿಯಾಗಳಂತೂ ನನ್ನ ತಲೆಯಲ್ಲಿ ಬರುತ್ತೆ. ಐಡಿಯಾನ? ಏನದು? ಈಗ ನಿನ್ನ ಪ್ರಾಬ್ಲಮ್ ಏನು? ಆ ಸುಬ್ಲಕ್ಷ್ಮಿಯಿಂದ ಅರುಣ್ ಪ್ರಸಾದ್ ಕಂಪ್ನಿ ಪ್ರಾಡಕ್ಟ್ಸ್ಗೆ ಒಳ್ಳೆ ಮಾರ್ಕೆಟಿಂಗ್ ಇದೆ. ಮಾರ್ಕೆಟಲ್ಲಿ ನಮ್ಮ ಅಪೋಸಿಟ್ ಇರೋರೆಲ್ಲ ಪ್ರಾಡಕ್ಟ್ಸ್ ಕೂಡ ನೆಲ ಕಚ್ಚಬೇಕು. ಆ್ಯಂಡ್ ಆ ಸುಬ್ಲಕ್ಷ್ಮಿ ನಮ್ಮ ಮುಂದೆ ಸೋಲು ಒಪ್ಕೋಬೇಕು. ಅಷ್ಟೇ ತಾನೇ? ಅಷ್ಟೇನಾ ಜನು? ಅಷ್ಟಾದ್ರೆ ನಾವು ಗೆದ್ದ ಹಾಗೆ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಆ್ಯಂಡ್ ದಟ್ ಈಸ್ ವೆರಿ ಸಿಂಪಲ್. ಏನಂತೀಯಾ? Janu, are you crazy? It's against my professional ethics, okay? We can't do that. Come on, Gary. ನಾವು ಗೆಲ್ಲೋದು ಇಂಪಾರ್ಟೆಂಟ್, ಹೇಗೆ ಗೆಲ್ತೀವಿ ಅನ್ನೋದಲ್ಲ. ನಾವು ಇದೇ ಪ್ರೊಫೆಷ್ನಲ್ಲಿ ಕಂಟಿನ್ಯೂ ಆಗಬೇಕು ಅಂತಿದ್ರೆ ಕೆಲವು ಸತಿ ಪ್ರೊಫೆಷ್ನಲ್ ಎಥಿಕ್ಸ್ನ ಮರಿಬೇಕಾಗತ್ತೆ. ಇದೆಲ್ಲ ನೀನು ಪ್ರೊಫೆಷನ್ ಅಂತ ನೋಡಬೇಡ, ಒಂದು ಯುದ್ಧ ಅಂತ ನೋಡು. You know na, everything is fair in love and war. ಒಂದೇ ಬಾಣದಲ್ಲಿ ಎರಡು ಬಲಿ. ಈ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ಆ ಸುಬ್ಬಿ ಯಾವತ್ತೂ ಈ ಕೆಲಸದ ಕಡೆ ತಲೆ ಹಾಕಲ್ಲ. ಆ ಕಂಪ್ನಿನೂ ಅಷ್ಟೇ, ಮತ್ತಿನ್ಯಾವತ್ತೂ ಜನಗಳ ವಿಶ್ವಾಸನ ಗಳಿಸಕ್ಕಾಗಲ್ಲ. ಎಷ್ಟು ಪ್ರಾಡಕ್ಟ್ಸ್ಗಳು ಬ್ಯಾನ್ ಆಗುತ್ತೆ ಗೊತ್ತಾ? ಅದು ಜನು ರಿಸ್ಕ್ ಅಲ್ವಾ? ಓ ಗಾಡ್, ನಾವು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ವಿ ಕಾಂಟ್ ವಿನ್. ನಾವು ಲಾಸ್ ಅನ್ನೋ ಕಡಲ್ ತೀರದಿಂದ ಪ್ರಾಫಿಟ್ ಅನ್ನೋ ಕಡಲ್ ತೀರಕ್ಕೆ ಹೋಗಬೇಕು ಅಂದರೆ ನಾವು ಮೊದಲು ಸಮುದ್ರಕ್ಕೆ ಇಳಿಬೇಕು. ಆಗಲೇ ನಾವು ಗೆಲ್ಲೋದಕ್ಕೆ ಸಾಧ್ಯ. You're right, Janu. We have to do something.